ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 13/12/2024. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ನಿಮ್ಮ ಲಕ್ಷ್ಯ ಮತ್ತು ಲಕ್ಷ್ಯದಾತ ಆದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಆಗ ನಿಮ್ಮಲ್ಲಿ ದೈವಿ ಗುಣಗಳು ಧಾರಣೆ ಆಗುತ್ತಾ ಹೋಗುತ್ತದೆ. ಅಂದರೆ ಸ್ವಯಂನ ಗುರಿ ಮತ್ತು ಗುರಿಯನ್ನು ನೀಡಿದಂತಹ ದಾತ ಆದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದಾಗ ನಮ್ಮಲ್ಲಿ ದೈವಿ ಗುಣಗಳು ಧಾರಣೆ ಆಗುತ್ತಾ ಹೋಗುತ್ತದೆ. ಯಾರಿಗಾದರೂ ದುಃಖವನ್ನು ಕೊಡುವುದು, ಅನ್ಯರ ನಿಂದನೆಯನ್ನು ಮಾಡುವುದು, ಇದೆಲ್ಲ ಅಸುರಿ ಲಕ್ಷಣ ಆಗಿದೆ. ಇಂದಿನ ಪ್ರಶ್ನೆ ಆಗಿದೆ, ಪರಮಾತ್ಮ ತಂದೆಗೆ ಮಕ್ಕಳಾದ ನಿಮ್ಮ ಬಗ್ಗೆ ಸರ್ವಶ್ರೇಷ್ಠ ಪ್ರೀತಿ ಇದೆ. ಆ ಪ್ರೀತಿಯ ಸಂಕೇತ ಏನಾಗಿದೆ? ಅಂದರೆ ಪರಮಾತ್ಮ ತಂದೆಗೆ ಮಕ್ಕಳ ಬಗ್ಗೆ ಬಹಳಷ್ಟು ಜಾಸ್ತಿ ಪ್ರೀತಿ ಇದೆ. ಆ ಪ್ರೀತಿಯ ಸಂಕೇತ ಏನಾಗಿದೆ? ಉತ್ತರ, ಪರಮಾತ್ಮ ತಂದೆಯ ಮೂಲಕ ನಮಗೆ ಯಾವ ಅತಿ ಮಧುರ ಶಿಕ್ಷಣ ಸಿಗುತ್ತಿದೆಯೋ, ಪರಮಾತ್ಮ ತಂದೆ ಶಿಕ್ಷಣವನ್ನು ನೀಡುವುದೇ ಪರಮಾತ್ಮ ತಂದೆಯ ಸರ್ವಶ್ರೇಷ್ಠ ಪ್ರೀತಿಯ ಸಂಕೇತ ಆಗಿದೆ. ಪರಮಾತ್ಮ ತಂದೆಯ ಮೂಲಕ ಮೊದಲನೆಯದಾಗಿ ನಮಗೆ ಸಿಕ್ಕಿರುವಂತಹ ಶಿಕ್ಷಣ ಅಂದರೆ ಮಧುರ ಮಕ್ಕಳೇ, ಶ್ರೀಮತದಂತೆ ನಡೆಯದೆ ಯಾವುದೇ ಉಲ್ಟಾ ಸುಲ್ಟಾ ಕರ್ಮವನ್ನು ಮಾಡಬೇಡಿ. ಎರಡನೇ ಪಾಯಿಂಟ್, ನೀವೀಗ ವಿದ್ಯಾರ್ಥಿಗಳಾಗಿದ್ದೀರಾ ಅಂದ ಮೇಲೆ ಎಂದು ನಿಮ್ಮ ಕೈಯಲ್ಲಿ ನೀವು ಕಾನೂನನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ಮುಖದಿಂದ ಸದಾ ಜ್ಞಾನ ರತ್ನಗಳೇ ಬರಬೇಕು. ಎಂದು ನಿಮ್ಮ ಬಾಯಿಂದ ಕಲ್ಲಿನ ಸಮಾನ ಶಬ್ದ ಬರಬಾರದು. ಓಂ ಶಾಂತಿ. ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ, ಈಗ ಈ ಲಕ್ಷ್ಮೀ ನಾರಾಯಣರನ್ನು ನೀವು ಚೆನ್ನಾಗಿ ನೋಡುತ್ತೀರಾ? ಲಕ್ಷ್ಮೀ ನಾರಾಯಣ ಆಗುವುದೇ ನಿಮ್ಮ ಗುರಿ ಉದ್ದೇಶ ಆಗಿದೆ. ನೀವು ಮೊದಲು ಈ ಲಕ್ಷ್ಮೀ ನಾರಾಯಣರ ಮನೆತನದ ಆತ್ಮರಾಗಿದ್ದೀರಿ. ಲಕ್ಷ್ಮೀ ನಾರಾಯಣರ ಮನೆತನಕ್ಕೂ ಕಲಿಯುಗದ ಅಸುರರ ಮನೆತನಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಆದ್ದರಿಂದ ಗಳಿಗೆ ಗಳಿಗೆಗೂ ಈ ಲಕ್ಷ್ಮೀ ನಾರಾಯಣರನ್ನು ನೋಡಬೇಕು. ನಾವೀಗ ಈ ಲಕ್ಷ್ಮೀ ನಾರಾಯಣರ ಸಮಾನ ಆಗಬೇಕು. ಈ ಲಕ್ಷ್ಮೀ ನಾರಾಯಣರ ಮಹಿಮೆಯನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಅಂದ ಮೇಲೆ ಲಕ್ಷ್ಮೀ ನಾರಾಯಣರ ಫೋಟೋವನ್ನು ನಿಮ್ಮ ಪಾಕೆಟ್ನಲ್ಲಿ ಇಟ್ಟುಕೊಂಡರೆ ನಿಮಗೆ ಖುಷಿ ಇರುತ್ತದೆ. ಆಂತರ್ಯದಲ್ಲಿ ಏನು ಗೊಂದಲ ಇದೆಯೋ ಆ ಗೊಂದಲ ನಿಮ್ಮಲ್ಲಿ ಇರಬಾರದು. ಒಂದು ವೇಳೆ ನಿಮ್ಮ ಆಂತರ್ಯದಲ್ಲಿ ಯಾವುದಾದರೂ ಮಾತಿನ ಗೊಂದಲ ಇದ್ದರೆ ಅದಕ್ಕೆ ದೇಹಾಭಿಮಾನ ಎಂದು ಕರೆಯಲಾಗುತ್ತದೆ. ಆತ್ಮ ಅಭಿಮಾನಿಗಳಾಗಿ ಈ ಲಕ್ಷ್ಮೀ ನಾರಾಯಣರನ್ನೇ ನೀವು ನೋಡಿದರೆ ನಾವೀಗ ಈ ಲಕ್ಷ್ಮೀ ನಾರಾಯಣರ ಸಮಾನ ಆಗುತ್ತಿದ್ದೇವೆ ಎಂದು ನಿಮಗೆ ಅರ್ಥ ಆಗುತ್ತದೆ. ಅಂದ ಮೇಲೆ ಅವಶ್ಯವಾಗಿ ಈ ಲಕ್ಷ್ಮೀ ನಾರಾಯಣರನ್ನು ನೋಡಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಈ ಲಕ್ಷ್ಮೀ ನಾರಾಯಣರ ಸಮಾನ ಆಗಬೇಕು. ಮಧ್ಯಾಜೀಭವ ಅಂದರೆ ಈ ಲಕ್ಷ್ಮೀ ನಾರಾಯಣರನ್ನೇ ನೋಡಿ ಮತ್ತು ಲಕ್ಷ್ಮೀ ನಾರಾಯಣರನ್ನೇ ನೆನಪು ಮಾಡಿ. ಪರಮಾತ್ಮ ತಂದೆ ಉದಾಹರಣೆಗೋಸ್ಕರ ಒಂದು ಕಥೆಯನ್ನು ತಿಳಿಸುತ್ತಾರೆ. ಒಬ್ಬ ವ್ಯಕ್ತಿ ನಾನು ಕೋಣ ಆಗಿದ್ದೇನೆ ಎಂದು ವಿಚಾರವನ್ನು ಮಾಡಲು ಪ್ರಾರಂಭ ಮಾಡಿದ. ನಂತರ ಅವನು ನಾನು ಸ್ವಯಂ ಕೋಣ ಎಂದು ತಿಳಿದುಕೊಳ್ಳಲು ಪ್ರಾರಂಭ ಮಾಡಿದ. ಈಗ ನಿಮಗೆ ಗೊತ್ತಿದೆ, ನಮ್ಮ ಗುರಿ ಉದ್ದೇಶವೇ ಲಕ್ಷ್ಮೀ ನಾರಾಯಣ ಆಗುವುದಾಗಿದೆ. ಲಕ್ಷ್ಮೀ ನಾರಾಯಣರ ಸಮಾನ ಆಗುವುದೇ ನಮ್ಮ ಜೀವನದ ಗುರಿ ಆಗಿದೆ. ಅಂದ ಮೇಲೆ ನೀವು ಹೇಗೆ ಲಕ್ಷ್ಮೀ ನಾರಾಯಣ ಆಗುತ್ತೀರಾ? ಪರಮಾತ್ಮ ತಂದೆಯ ನೆನಪಿನ ಮೂಲಕ ನೀವು ಲಕ್ಷ್ಮೀ ನಾರಾಯಣ ಆಗುತ್ತೀರಾ. ಪ್ರತಿಯೊಬ್ಬರು ಸ್ವಯಂವನ್ನು ಕೇಳಿಕೊಳ್ಳಿ, ಅವಶ್ಯವಾಗಿ ನಾನು ಪರಮಾತ್ಮ ತಂದೆಯನ್ನು ನೋಡಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದೇನಾ? ಈಗ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ನಮ್ಮನ್ನು ದೇವತೆಯನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ಎಷ್ಟು ಸಾಧ್ಯವೋ ಅಷ್ಟು ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ನಿರಂತರ ತಂದೆಯ ನೆನಪಿನಲ್ಲಿ ನೀವು ಸ್ಥಿತಾಗಲು ಸಾಧ್ಯ ಇಲ್ಲ. ಆದರೆ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗುವ ಪುರುಷಾರ್ಥವನ್ನು ಮಾಡಬೇಕು. ಬಲೆ ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ನೀವು ಈ ಲಕ್ಷ್ಮೀ ನಾರಾಯಣರನ್ನು ನೆನಪು ಮಾಡಿದರೆ ನಿಮಗೆ ಅವಶ್ಯವಾಗಿ ಪರಮಾತ್ಮ ತಂದೆಯ ನೆನಪು ಬರುತ್ತದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಿಮಗೆ ಅವಶ್ಯವಾಗಿ ಲಕ್ಷ್ಮೀ ನಾರಾಯಣರ ನೆನಪು ಬರುತ್ತದೆ. ನಾವೀಗ ಈ ಲಕ್ಷ್ಮೀ ನಾರಾಯಣರ ಸಮಾನ ಆಗಬೇಕು. ಇಡೀ ದಿನ ನಾನು ಲಕ್ಷ್ಮೀ ನಾರಾಯಣರ ಸಮಾನ ಆಗಬೇಕು ಅನ್ನುವಂತಹ ವಿಚಾರ ನಮ್ಮ ಮನಸ್ಸಿನಲ್ಲಿ ಇರಬೇಕು. ಆಗ ಎಂದೂ ಕೂಡ ನೀವು ಒಬ್ಬರು ಇನ್ನೊಬ್ಬರ ನಿಂದನೆಯನ್ನು ಮಾಡುವುದಿಲ್ಲ. ಇವರು ಈ ರೀತಿ ಇದ್ದಾರೆ, ಅವರು ಈ ರೀತಿ ಇದ್ದಾರೆ ಅನ್ನುವಂತಹ ಮಾತಿನಲ್ಲಿ ಯಾವಾಗ ಸಿಕ್ಕಿ ಹಾಕಿಕೊಳ್ಳುತ್ತೀರೋ ಆಗ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಇವರಲ್ಲಿ ಇಂತಹ ಅವಗುಣ ಇದೆ, ಅವರಲ್ಲಿ ಅಂತಹ ಅವಗುಣ ಇದೆ ಅನ್ನುವ ಮಾತನ್ನು ನೀವು ಮಾತನಾಡುತ್ತಿದ್ದರೆ ನಿಮಗೆ ಶ್ರೇಷ್ಠ ಪದವಿ ಸಿಗಲು ಸಾಧ್ಯ ಇಲ್ಲ. ಯಾರು ಅನ್ಯರ ಬಗ್ಗೆ ಪರಚಿಂತನೆಯನ್ನು ಮಾಡುತ್ತಿರುತ್ತಾರೋ ಅವರು ಪುರುಷಾರ್ಥದ ಮಾರ್ಗದಲ್ಲಿ ಮುಂದೆ ಹೋಗದೆ ಹಾಗೆ ಉಳಿದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ.
ಈಗ ನೀವು ಈ ಲಕ್ಷ್ಮೀ ನಾರಾಯಣರನ್ನು ನೆನಪು ಮಾಡಿ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಆಗ ನೀವು ಈ ರೀತಿ ಲಕ್ಷ್ಮೀ ನಾರಾಯಣ ಆಗುತ್ತೀರಾ. ಈಗ ಇಲ್ಲಿ ನೀವು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ. ನಿಮ್ಮೆಲ್ಲರ ಮನೆಯಲ್ಲೂ ಅವಶ್ಯವಾಗಿ ಲಕ್ಷ್ಮೀ ನಾರಾಯಣರ ಫೋಟೋ ಇರಬೇಕು. ಲಕ್ಷ್ಮೀ ನಾರಾಯಣರ ಚಿತ್ರ ಎಕ್ಯುರೇಟ್ ಆದ ಚಿತ್ರ ಆಗಿದೆ. ಈ ಲಕ್ಷ್ಮೀ ನಾರಾಯಣರನ್ನು ನೀವು ನೆನಪು ಮಾಡಿದರೆ ನಿಮಗೆ ಪರಮಾತ್ಮ ತಂದೆಯ ನೆನಪು ಬರುತ್ತದೆ. ಅಂದ ಮೇಲೆ ಇಡೀ ದಿನ ಅನ್ಯ ಮಾತಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಬದಲು ಎಲ್ಲರಿಗೂ ಈ ಜ್ಞಾನವನ್ನೇ ತಿಳಿಸುತ್ತಿರಬೇಕು. ಇವರು ಈ ರೀತಿ ಇದ್ದಾರೆ, ಅವರು ಈ ರೀತಿ ಇದ್ದಾರೆ ಎಂದು ನಾವು ಅನ್ಯರ ನಿಂದನೆಯನ್ನು ಮಾಡಬಾರದು. ಒಂದು ವೇಳೆ ನಾವು ಅನ್ಯರ ನಿಂದನೆಯನ್ನು ಮಾಡುತ್ತಿದ್ದರೆ ಇದಕ್ಕೆ ಗೊಂದಲ ಎಂದು ಕರೆಯಲಾಗುತ್ತದೆ. ನೀವು ಯಾರದ್ದಾದರೂ ನಿಂದನೆಯನ್ನು ಮಾಡುತ್ತಿದ್ದರೆ ನೀವು ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಾ ಎಂದು ಹೇಳಲಾಗುತ್ತದೆ. ಈಗ ನಿಮ್ಮ ಬುದ್ಧಿಯನ್ನು ನೀವು ದೈವಿ ಬುದ್ಧಿಯನ್ನಾಗಿ ಮಾಡಿಕೊಳ್ಳಬೇಕು. ಯಾರಿಗಾದರೂ ದುಃಖವನ್ನು ಕೊಡುವುದು, ಅನ್ಯರ ನಿಂದನೆಯನ್ನು ಮಾಡುವುದು, ಚಂಚಲ ಸ್ವಭಾವವುಳ್ಳವರಾಗುವುದು, ಇಂತಹ ಯಾವ ಗುಣವೂ ನಿಮ್ಮಲ್ಲಿ ಇರಬಾರದು. ಅನ್ಯರಿಗೆ ದುಃಖವನ್ನು ನೀಡುವಂತಹ ಸ್ವಭಾವ ನಿಮ್ಮ ಸ್ವಭಾವ ಆಗಿರಬಾರದು. ಅನ್ಯರ ನಿಂದನೆಯನ್ನು ಮಾಡುವಂತಹ ಸ್ವಭಾವ ನಿಮ್ಮ ಸ್ವಭಾವ ಆಗಿರಬಾರದು. ನಿಮ್ಮಲ್ಲಿ ಚಂಚಲತೆಯ ಸ್ವಭಾವ ಇರಬಾರದು. ಅರ್ಧ ಕಲ್ಪದಿಂದ ನೀವು ಇಂತಹ ಚಂಚಲ ಸ್ವಭಾವವುಳ್ಳವರಾಗಿದ್ದೀರಿ. ಅನ್ಯರಿಗೆ ದುಃಖವನ್ನು ನೀಡುವಂತಹ ಸ್ವಭಾವವುಳ್ಳವರಾಗಿದ್ದೀರಿ. ಅನ್ಯರಿಗೆ ನಿಂದನೆಯನ್ನು ಮಾಡುವಂತಹ ಸ್ವಭಾವವುಳ್ಳವರಾಗಿದ್ದೀರಿ. ಈಗ ಮಕ್ಕಳಾದ ನಿಮಗೆ ತಂದೆಯ ಮೂಲಕ ಎಷ್ಟು ಮಧುರವಾದ ಶಿಕ್ಷಣ ಪ್ರಾಪ್ತಿಯಾಗುತ್ತಿದೆ. ತಂದೆಯ ಮೂಲಕ ಎಷ್ಟು ಶ್ರೇಷ್ಠ ಪ್ರೀತಿ ನಮಗೆ ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ಇಷ್ಟು ಶ್ರೇಷ್ಠ ಪ್ರೀತಿಯನ್ನು ನೀಡಲು ಸಾಧ್ಯ ಇಲ್ಲ. ಯಾವುದಾದರೂ ಉಲ್ಟಾ ಸುಲ್ಟಾ ಕರ್ಮವನ್ನು ಶ್ರೀಮತವನ್ನು ಉಲ್ಲಂಘನೆ ಮಾಡಿ ಮಾಡಬಾರದು. ಶ್ರೀಮತವನ್ನು ಉಲ್ಲಂಘನೆ ಮಾಡಿ ಯಾವ ಉಲ್ಟಾ ಸುಲ್ಟಾ ಕರ್ಮವನ್ನೂ ಕೂಡ ಮಾಡಬಾರದು. ಪರಮಾತ್ಮ ತಂದೆ ಮಕ್ಕಳು ಗಮನದಲ್ಲಿ ಇಟ್ಟುಕೊಳ್ಳಲಿ ಎಂದು ಮಕ್ಕಳಿಗೆ ಆದೇಶವನ್ನು ನೀಡುತ್ತಾರೆ. ಕೇವಲ ನೀವು ಸೂಕ್ಷ್ಮ ವತನಕ್ಕೆ ಹೋಗಿ ಪರಮಾತ್ಮ ತಂದೆಗೆ ಪ್ರಸಾದವನ್ನು ಅರ್ಪಣೆ ಮಾಡಿ ಬನ್ನಿ. ಅಂದರೆ ಪರಮಾತ್ಮ ತಂದೆಯ ಆದೇಶ ಆಗಿದೆ. ನೀವು ಸೂಕ್ಷ್ಮ ವತನಕ್ಕೆ ಹೋಗಿ ಪರಮಾತ್ಮ ತಂದೆಗೆ ಭೋಗವನ್ನು ಅರ್ಪಣೆ ಮಾಡಿ ಬನ್ನಿ. ಪರಮಾತ್ಮ ತಂದೆ ಎಂದೂ ಕೂಡ ಸೂಕ್ಷ್ಮ ವತನಕ್ಕೆ ಹೋದ ನಂತರ ಅಲ್ಲಿಂದ ನೀವು ವೈಕುಂಠಕ್ಕೆ ಹೋಗಿ ವೈಕುಂಠದಲ್ಲಿ ನೀವು ದೇವತೆಗಳ ಜೊತೆಗೆ ರಾಜನ್ನು ಮಾಡಿ, ಅಂದರೆ ನೃತ್ಯವನ್ನು ಮಾಡಿ ಎಂದು ಪರಮಾತ್ಮ ತಂದೆ ಎಂದೂ ಹೇಳುವುದಿಲ್ಲ. ನೀವು ಬೇರೆ ಯಾವುದಾದರೂ ಸ್ಥಾನಕ್ಕೆ ಹೋದರೆ ನೀವು ಅರ್ಥ ಮಾಡಿಕೊಳ್ಳಬೇಕು, ಮಾಯೆ ನನ್ನಲ್ಲಿ ಪ್ರವೇಶವನ್ನು ಮಾಡಿದೆ ಎಂದು. ನೀವು ಪರಮಾತ್ಮ ತಂದೆಗೆ ಭೋಗವನ್ನು ಅರ್ಪಣೆ ಮಾಡಲು ಸೂಕ್ಷ್ಮ ವತನಕ್ಕೆ ಹೋದಾಗ ಅಲ್ಲಿಂದ ನೀವು ಬೇರೆ ಯಾವುದಾದರೂ ಸ್ಥಾನಕ್ಕೆ ಹೋದರೆ ಮಾಯೆ ನನ್ನಲ್ಲಿ ಪ್ರವೇಶವನ್ನು ಮಾಡಿದೆ ಎಂದು ನಿಮಗೆ ಅರ್ಥ ಆಗಬೇಕು. ಮಾಯೆಯ ನಂಬರ್ 1 ಕರ್ತವ್ಯ ಆಗಿದೆ ನಮ್ಮನ್ನು ಪತಿತರನ್ನಾಗಿ ಮಾಡುವುದು. ನಾವು ಕಾಯ್ದೆಗೆ ವಿರುದ್ಧವಾದಂತಹ ನಡತೆ ಉಳ್ಳವರಾದರೆ ನಮಗೆ ಬಹಳಷ್ಟು ನಷ್ಟ ಆಗುತ್ತದೆ. ನಂತರ ನಾವು ಕಠಿಣ ಶಿಕ್ಷೆಯನ್ನು ಕೂಡ ಅನುಭವ ಮಾಡಬೇಕಾಗುತ್ತದೆ. ಒಂದು ವೇಳೆ ನಾವು ಸ್ವಯಂ ಅನ್ನು ರಕ್ಷಣೆ ಮಾಡಿಕೊಳ್ಳದೇ ಇದ್ದರೆ ನಾವು ಕಠಿಣ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಪರಮಾತ್ಮ ತಂದೆಯ ಜೊತೆಗೆ ಧರ್ಮರಾಜ ಕೂಡ ಇದ್ದಾರೆ. ಅಂದ ಮೇಲೆ ಧರ್ಮರಾಜನ ಬಳಿ ಬೇಹದ್ದಿನ ಲೆಕ್ಕಾಚಾರ ಇರುತ್ತದೆ. ರಾವಣನ ಜೈಲಿನಲ್ಲಿ ನಾವು ಎಷ್ಟೋ ವರ್ಷ ಶಿಕ್ಷೆಯನ್ನು ಅನುಭವ ಮಾಡಿದ್ದೇವೆ. ಈ ಜಗತ್ತಿನಲ್ಲಿ ಎಷ್ಟೊಂದು ಅಪಾರ ದುಃಖ ಇದೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಎಲ್ಲಾ ಮಾತನ್ನು ಮರೆತು ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮತ್ತು ನಿಮ್ಮ ಆಂತರ್ಯದಲ್ಲಿ ಎಷ್ಟೆಲ್ಲಾ ಮಾತಿನ ಗೊಂದಲ ಇದೆಯೋ ಆ ಗೊಂದಲವನ್ನು ಸಮಾಪ್ತಿ ಮಾಡಿಕೊಳ್ಳಿ. ನಿಮ್ಮನ್ನು ಯಾರು ವಿಕಾರಕ್ಕೆ ವಶ ಆಗುವಂತೆ ಮಾಡುತ್ತಾರೆ? ಯಾರು ನಿಮ್ಮನ್ನು ವಿಕಾರದ ಕಡೆ ಕರೆದುಕೊಂಡು ಹೋಗುತ್ತಾರೆ? ಮಾಯೆಯ ಭೂತ ನಿಮ್ಮನ್ನು ವಿಕಾರಿಯನ್ನಾಗಿ ಮಾಡುತ್ತದೆ. ನಿಮ್ಮ ಗುರಿ ಉದ್ದೇಶವೇ ಲಕ್ಷ್ಮೀ ನಾರಾಯಣ ಆಗುವುದಾಗಿದೆ. ಇದು ರಾಜಯೋಗ ಆಗಿದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಿಮಗೆ ಇಂತಹ ಆಸ್ತಿ ಸಿಗುತ್ತದೆ. ಅಂದ ಮೇಲೆ ನೀವೀಗ ಪರಮಾತ್ಮ ತಂದೆಯನ್ನೇ ನೆನಪು ಮಾಡುವಂತಹ ಕರ್ತವ್ಯದಲ್ಲಿ ತೊಡಗಿಬಿಡಬೇಕು. ಆಂತರ್ಯದಲ್ಲಿ ಎಷ್ಟೆಲ್ಲಾ ಕೊಳಕಿದೆಯೋ ಆ ಕೊಳಕನ್ನು ತೆಗೆದು ಹಾಕಬೇಕು. ಮಾಯೆಯ ಪರಾಕಾಷ್ಠ ಕೂಡ ಬಹಳಷ್ಟು ಕಠಿಣವಾಗಿದೆ. ಆದರೆ ನೀವು ಮಾಯೆ ಹಾರಿ ಹೋಗುವಂತೆ ಮಾಡಬೇಕು. ಎಷ್ಟು ಸಾಧ್ಯವೋ ಅಷ್ಟು ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗಬೇಕು. ಈಗಲೇ ನೀವು ನಿರಂತರ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಲು ಸಾಧ್ಯ ಇಲ್ಲ. ಕೊನೆಗೂ ನೀವು ನಿರಂತರ ತಂದೆಯ ನೆನಪಿನ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಸ್ಥಿತಿಯನ್ನು ತಲುಪುತ್ತೀರಾ. ಆಗ ಮಾತ್ರ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಒಂದು ವೇಳೆ ನಿಮ್ಮ ಆಂತರ್ಯದಲ್ಲಿ ಯಾವುದಾದರೂ ಮಾತಿನ ಗೊಂದಲ ಇದ್ದರೆ, ನಿಮ್ಮ ಆಂತರ್ಯದಲ್ಲಿ ಯಾವುದಾದರೂ ಕೆಟ್ಟ ವಿಚಾರ ನಡೆಯುತ್ತಿದ್ದರೆ ನಿಮಗೆ ಶ್ರೇಷ್ಠ ಪದವಿ ಸಿಗಲು ಸಾಧ್ಯ ಇಲ್ಲ. ಮಾಯೆಗೆ ವಶ ಆಗಿ ಮಕ್ಕಳು ಸೋಲುತ್ತಿರುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಕೊಳಕು ಕಾರ್ಯದ ಮೂಲಕ ಎಂದೂ ಸೋಲಬೇಡಿ. ಕೊಳಕು ಕಾರ್ಯವನ್ನು ಮಾಡಿ ಎಂದೂ ಮಾಯೆಗೆ ಸೋಲಬೇಡಿ. ನಿಂದನೆಯನ್ನು ಮಾಡುತ್ತಾ ಮಾಡುತ್ತಾ ನೀವು ಎಷ್ಟೊಂದು ಕೆಟ್ಟ ಗತಿಯನ್ನು ಬಂದು ತಲುಪಿದ್ದೀರಾ. ಈಗ ನಿಮಗೆ ಸದ್ಗತಿ ಸಿಗುತ್ತಿದೆ. ಅಂದ ಮೇಲೆ ಕೆಟ್ಟ ಕರ್ತವ್ಯವನ್ನು ಮಾಡಬೇಡಿ. ಪರಮಾತ್ಮ ತಂದೆ ನೋಡುತ್ತಾರೆ.
ಮಾಯೆ ಮಕ್ಕಳನ್ನು ಕುತ್ತಿಗೆಯವರೆಗೂ ನುಂಗಿಬಿಟ್ಟಿದೆ. ಮಾಯೆ ನಮ್ಮನ್ನು ನುಂಗಿದೆ ಅನ್ನುವುದೂ ಕೂಡ ಮಕ್ಕಳಿಗೆ ಗೊತ್ತಾಗುವುದಿಲ್ಲ. ಮಕ್ಕಳು ಸ್ವಯಂ ತಿಳಿದುಕೊಳ್ಳುತ್ತಾರೆ, ನಾನು ಬಹಳ ಚೆನ್ನಾಗಿ ಪುರುಷಾರ್ಥದ ಮಾರ್ಗದಲ್ಲಿ ನಡೆಯುತ್ತಿದ್ದೇನೆ ಎಂದು. ಆದರೆ ನೀವು ಪುರುಷಾರ್ಥದ ಮಾರ್ಗದಲ್ಲಿ ಚೆನ್ನಾಗಿ ನಡೆಯುತ್ತಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮನಸ್ಸ ವಾಚ ಕರ್ಮಣ, ನಿಮ್ಮ ಬಾಯಿಂದ ರತ್ನಗಳೇ ಬರಬೇಕು. ಕೊಳಕು ಮಾತನ್ನು ಮಾತನಾಡುವುದೂ ಕೂಡ ಕಲ್ಲಿನ ಸಮಾನ ಶಬ್ದ ಆಗಿದೆ. ನಿಮ್ಮ ಬಾಯಿಂದ ಕೊಳಕು ಮಾತು ಬಂದರೆ ಅದಕ್ಕೆ ಕಲ್ಲು ಎಂದು ಕರೆಯಲಾಗುತ್ತದೆ. ಈಗ ನೀವು ಕಲ್ಲಿನಿಂದ ಪಾರಸ ಆಗುತ್ತಿದ್ದೀರಾ ಅಂದ ಮೇಲೆ ಎಂದೂ ನಿಮ್ಮ ಬಾಯಿಂದ ಕಲ್ಲಿನ ಸಮಾನ ಶಬ್ದಗಳು ಬರಬಾರದು. ಪರಮಾತ್ಮ ತಂದೆ ಮಕ್ಕಳಿಗೆ ಪ್ರತಿಯೊಂದು ಮಾತಿನ ಬಗ್ಗೆ ತಿಳಿಸಬೇಕಾಗುತ್ತದೆ. ಮಕ್ಕಳಿಗೆ ಪ್ರತಿಯೊಂದು ಮಾತಿನ ಬಗ್ಗೆ ತಿಳಿಸುವ ಅಧಿಕಾರ ತಂದೆಗೆ ಇದೆ. ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ. ಸೋದರರು ಸೋದರರಿಗೆ ಎಚ್ಚರಿಕೆಯನ್ನು ನೀಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಟೀಚರ್ನ ಕೆಲಸ ಆಗಿದೆ ಶಿಕ್ಷಣವನ್ನು ನೀಡುವುದು. ಟೀಚರ್ ಯಾವ ಶಬ್ದವನ್ನು ಬೇಕಾದರೂ ವಿದ್ಯಾರ್ಥಿಗಳಿಗೆ ಹೇಳಬಹುದು. ಆದರೆ ವಿದ್ಯಾರ್ಥಿಗಳು ಎಂದೂ ಕೂಡ ಕಾಯಿದೆಯನ್ನು ಕೈಗೆ ತೆಗೆದುಕೊಳ್ಳಬಾರದು. ನೀವೆಲ್ಲರೂ ವಿದ್ಯಾರ್ಥಿಗಳಾಗಿದ್ದೀರಾ. ಪರಮಾತ್ಮ ತಂದೆ ನಿಮಗೆ ಜ್ಞಾನದ ಶಿಕ್ಷಣವನ್ನು ತಿಳಿಸಬಹುದು. ಇನ್ನು ಮಕ್ಕಳಾದ ನೀವು ಒಬ್ಬ ತಂದೆಯ ಆದೇಶದಂತೆ ನಡೆಯಬೇಕು. ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆಯ ಆದೇಶ ಆಗಿದೆ. ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ. ಈಗ ನಿಮ್ಮ ಅದೃಷ್ಟದ ಬಾಗಿಲು ತೆರೆದಿದೆ. ಈಗ ನಿಮ್ಮ ಅದೃಷ್ಟ ತೆರೆದಿದೆ. ಶ್ರೀಮತದಂತೆ ನೀವು ನಡೆಯದೇ ಇದ್ದರೆ ನಿಮ್ಮ ಅದೃಷ್ಟ ಕೆಟ್ಟು ಹೋಗುತ್ತದೆ. ನಂತರ ನೀವು ಬಹಳಷ್ಟು ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತದೆ. ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯದೇ ಇರುವ ಕಾರಣ ಒಂದನೆಯದಾಗಿ ನೀವು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಇನ್ನು ಎರಡನೆಯದಾಗಿ ನಿಮ್ಮ ಪದವಿ ಕೂಡ ಭ್ರಷ್ಟ ಆಗುತ್ತದೆ. ಇದು ಜನ್ಮ ಜನ್ಮಾಂತರದ ಕಲ್ಪ ಕಲ್ಪಾಂತರದ ಆಟ ಆಗಿದೆ. ಈಗ ನೀವು ಪದವಿಯನ್ನು ಕಳೆದುಕೊಂಡರೆ ಪ್ರತಿ ಜನ್ಮದಲ್ಲೂ ಪ್ರತಿ ಕಲ್ಪದಲ್ಲೂ ಪದವಿಯನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಪರಮಾತ್ಮ ತಂದೆ ಬಂದು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತು ನಮ್ಮ ಬುದ್ಧಿಯಲ್ಲಿ ಇರಬೇಕು. ಪರಮಾತ್ಮ ತಂದೆ ನಮಗೆ ಟೀಚರ್ ಆಗಿದ್ದಾರೆ. ಪರಮಾತ್ಮ ತಂದೆಯ ಮೂಲಕ ನಮಗೆ ಹೊಸ ಜ್ಞಾನ ಪ್ರಾಪ್ತಿಯಾಗುತ್ತಿದೆ. ನೀವೀಗ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ತಂದೆ ನಮಗೆ ತಿಳಿಸಿದ್ದಾರೆ. ಆತ್ಮರಾದ ನೀವು ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತಿದ್ದೀರಾ. ಆತ್ಮ ಮತ್ತು ಪರಮಾತ್ಮ ತಂದೆಯ ಮಿಲನ ಎಂದು ಕರೆಯಲಾಗುತ್ತದೆ. 5000 ವರ್ಷದ ನಂತರ ನೀವು ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತೀರಾ. ಅಂದ ಮೇಲೆ ಈಗ ಪರಮಾತ್ಮ ತಂದೆಯ ಮೂಲಕ ಎಷ್ಟು ಆಸ್ತಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸುತ್ತೀರೋ ಅಷ್ಟು ಆಸ್ತಿಯನ್ನು ನೀವು ಪಡೆದುಕೊಳ್ಳಬಹುದು. ಇಲ್ಲದಿದ್ದರೆ ನೀವು ಬಹಳಷ್ಟು ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತದೆ. ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳದೇ ಇದ್ದರೆ ನೀವು ಅಳಬೇಕಾಗುತ್ತದೆ. ಎಲ್ಲಾ ಮಾತಿನ ಸಾಕ್ಷಾತ್ಕಾರ ಅಂತ್ಯದಲ್ಲಿ ನಿಮಗೆ ಆಗುತ್ತದೆ. ಶಾಲೆಯಲ್ಲಿ ಮಕ್ಕಳು ಟ್ರಾನ್ಸ್ಫರ್ ಆಗಿ ಇನ್ನೊಂದು ಕ್ಲಾಸಿಗೆ ಹೋಗುತ್ತಾರೆ. ಯಾರು ಹಿಂದೆ ಕುಳಿತಿರುತ್ತಾರೋ ಅವರನ್ನು ಎಲ್ಲರೂ ನೋಡುತ್ತಾರೆ. ಇಲ್ಲೂ ಕೂಡ ನೀವು ಟ್ರಾನ್ಸ್ಫರ್ ಆಗಿ ಸತ್ಯುಗಕ್ಕೆ ಹೋಗುತ್ತೀರಾ. ನಿಮಗೆ ಗೊತ್ತಿದೆ, ನಾವು ಈ ಶರೀರವನ್ನು ತ್ಯಾಗ ಮಾಡಿ ಸತ್ಯುಗದಲ್ಲಿ ಹೋಗಿ ರಾಜಕುಮಾರರ ಕಾಲೇಜ್ನಲ್ಲಿ ಕುಳಿತು ಸತ್ಯುಗದ ಭಾಷೆಯನ್ನು ಕಲಿಯುತ್ತೇವೆ. ಸತ್ಯುಗದ ಭಾಷೆಯನ್ನು ಎಲ್ಲರೂ ಕಲಿಯಲೇಬೇಕಾಗುತ್ತದೆ. ಸತ್ಯುಗದಲ್ಲೂ ಕೂಡ ನಾವೆಲ್ಲರೂ ಭಾಷೆಗೋಸ್ಕರ ಶಿಕ್ಷಣವನ್ನು ಕಲಿಯಬೇಕಾಗುತ್ತದೆ. ಮಾತೃಭಾಷೆಯಂತೂ ಸತ್ಯುಗದಲ್ಲೂ ಕೂಡ ಇರುತ್ತದೆ. ಮಾತೃಭಾಷೆಯನ್ನು ಕಲಿಯುವುದಕ್ಕೋಸ್ಕರ ಸತ್ಯುಗದಲ್ಲಿ ನಾವು ಶಿಕ್ಷಣವನ್ನು ಕಲಿಯಬೇಕಾಗುತ್ತದೆ. ಅನೇಕರಿಗೆ ಸಂಪೂರ್ಣ ಜ್ಞಾನ ಗೊತ್ತಿಲ್ಲ. ಆದರೂ ಅವರು ಪ್ರತಿದಿನ ಕ್ಲಾಸಿಗೆ ಬಂದು ಜ್ಞಾನದ ಶಿಕ್ಷಣವನ್ನು ಕಲಿಯುವುದಿಲ್ಲ. ಒಮ್ಮೆ ನೀವು ಕ್ಲಾಸ್ ಅನ್ನು ಮಿಸ್ ಮಾಡಿದರೆ, 2 ಬಾರಿ ಕ್ಲಾಸ್ ಅನ್ನು ಮಿಸ್ ಮಾಡಿದರೆ ಕ್ಲಾಸ್ ಅನ್ನು ಮಿಸ್ ಮಾಡುವಂತಹ ಅಭ್ಯಾಸ ಆಗಿಬಿಡುತ್ತದೆ. ನೀವು ಬಾರಿ ಬಾರಿಗೂ ಕ್ಲಾಸಿಗೆ ಬರದೆ ಕ್ಲಾಸ್ ಅನ್ನು ಮಿಸ್ ಮಾಡುತ್ತಿದ್ದರೆ ನೀವು ಮಾಯೆಯ ಶಿಷ್ಯರ ಸಂಘದಲ್ಲಿ ಇದ್ದೀರಾ ಎಂದು ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ. ಅಂದರೆ ನೀವು ಮಾಯೆಗೆ ಶಿಷ್ಯರಾಗಿದ್ದೀರಾ ಎಂದು ತಂದೆ ತಿಳಿದುಕೊಳ್ಳುತ್ತಾರೆ. ಆಗ ನೀವು ಶಿವ ತಂದೆಗೆ ಶಿಷ್ಯರಾಗಲು ಸಾಧ್ಯ ಇಲ್ಲ. ಯಾರು ಬಾರಿ ಬಾರಿಗೂ ಕ್ಲಾಸ್ಗೆ ಬರದೆ ಕ್ಲಾಸ್ ಅನ್ನು ತಪ್ಪಿಸುತ್ತಾರೋ ಅವರು ಶಿವ ತಂದೆಯನ್ನು ಅನುಕರಣೆ ಮಾಡುವಂತವರಲ್ಲ, ಅವರು ಮಾಯೆಯನ್ನು ಅನುಕರಣೆ ಮಾಡುವಂತವರಾಗಿದ್ದಾರೆ. ಕೆಲವರು ಮಾತ್ರ ಶಿವ ತಂದೆಯನ್ನು ಅನುಕರಣೆ ಮಾಡುವಂತಹ ಶಿವ ತಂದೆಗೆ ಶಿಷ್ಯರಾಗಿದ್ದಾರೆ. ಇನ್ನು ಉಳಿದವರೆಲ್ಲ ಮಾಯೆಗೆ ಶಿಷ್ಯರಾಗಿದ್ದಾರೆ. ನೀವೀಗ ಶಿವ ತಂದೆಗೆ ಶಿಷ್ಯರಾಗುತ್ತೀರಾ. ಅಂದ ಮೇಲೆ ಮಾಯೆಗೆ ನೀವು ಶಿವ ತಂದೆಗೆ ಶಿಷ್ಯರಾಗಿರುವುದನ್ನು ಸಹನೆ ಮಾಡಿಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ನೀವು ಸ್ವಯಂ ಅನ್ನು ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬೇಕು. ಚೀಚಿ ಕೊಳಕು ಮನುಷ್ಯರಿಂದ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಹಂಸ ಮತ್ತು ಬಕಪಕ್ಷಿ ಎಂದು ಕರೆಯುತ್ತಾರೆ ತಾನೆ. ಪರಮಾತ್ಮ ತಂದೆ ರಾತ್ರಿ ಕ್ಲಾಸ್ನಲ್ಲೂ ಕೂಡ ಮಕ್ಕಳಿಗೆ ಶಿಕ್ಷಣವನ್ನು ನೀಡಿದ್ದರು. ಇಡೀ ದಿನ ಯಾರದ್ದಾದರೂ ನಿಂದನೆಯನ್ನು ಮಾಡುತ್ತಿದ್ದರೆ, ಪರಚಿಂತನೆಯನ್ನು ಮಾಡುತ್ತಿದ್ದರೆ ಇದಕ್ಕೆ ದೈವಿ ಗುಣ ಎಂದು ಕರೆಯಲು ಸಾಧ್ಯ ಇಲ್ಲ. ಒಂದು ವೇಳೆ ನಾವು ಇಡೀ ದಿನ ಯಾರಿಗಾದರೂ ನಿಂದನೆಯನ್ನು ಮಾಡುತ್ತಿದ್ದರೆ, ಪರಚಿಂತನೆಯನ್ನು ಮಾಡುತ್ತಿದ್ದರೆ ನಮಗೆ ದೈವಿ ಗುಣ ಉಳ್ಳಂತಹ ಆತ್ಮರು ಎಂದು ಕರೆಯುವುದಿಲ್ಲ. ದೇವತೆಗಳು ಎಂದೂ ಇಂತಹ ಕೆಲಸವನ್ನು ಮಾಡುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ.
ಆದರೂ ಕೂಡ ಮಕ್ಕಳು ಅನ್ಯರ ನಿಂದನೆಯನ್ನು ಮಾಡುತ್ತಿರುತ್ತಾರೆ. ನೀವು ಅನೇಕ ಜನ್ಮದಿಂದ ಅನ್ಯರ ನಿಂದನೆಯನ್ನು ಮಾಡುತ್ತಾ ಬಂದಿದ್ದೀರಾ. ಅಂದ ಮೇಲೆ ಆಂತರ್ಯದಲ್ಲಿ ಆ ಗೊಂದಲ ಅಂತೂ ಇರುತ್ತದೆ ತಾನೆ. ನಿಮ್ಮ ಆಂತರ್ಯದಲ್ಲಿ ಬಹಳಷ್ಟು ಗೊಂದಲ ಇದೆ. ಅಂದರೆ ಆಂತರ್ಯದಲ್ಲೇ ವ್ಯರ್ಥ ಮಾತಿನ ಗಲಾಟೆ ನಡೆಯುತ್ತಿದೆ. ಆಂತರ್ಯದಲ್ಲೇ ವ್ಯರ್ಥ ಮಾತಿಗೂ ಮತ್ತು ಸಮರ್ಥ ಮಾತಿಗೂ ಬಹಳಷ್ಟು ಜಗಳ ನಡೆಯುತ್ತಿದೆ. ವ್ಯರ್ಥವಾಗಿ ನೀವು ಸ್ವಯಂನ ಕೊಲೆಯನ್ನು ಮಾಡಿಕೊಳ್ಳುತ್ತೀರಾ. ಅನೇಕರಿಗೆ ನಷ್ಟ ಆಗುವಂತೆ ನೀವು ಮಾಡುತ್ತೀರಾ. ಇಂಥವರು ಈ ರೀತಿ ಇದ್ದಾರೆ. ಯಾರು ಹೇಗಾದರೂ ಇರಲಿ, ಅದರಿಂದ ನಿಮಗೆ ಏನು ಲಾಭ? ಯಾರು ಹೇಗಿದ್ದರೆ ನೀವು ಏನನ್ನು ಕಳೆದುಕೊಳ್ಳುತ್ತೀರಾ? ಯಾರು ಹೇಗಾದರೂ ಇರಲಿ, ನೀವು ಅವರ ಸ್ಥಿತಿಯ ಮೂಲಕ ಏನನ್ನು ಕಳೆದುಕೊಳ್ಳಲು ಸಾಧ್ಯ? ನೀವು ಏನನ್ನೂ ಕಳೆದುಕೊಳ್ಳುವುದಿಲ್ಲ. ಏಕೆಂದರೆ ಸರ್ವರಿಗೂ ಸಹಾಯಕ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಅಂದ ಮೇಲೆ ಈಗ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು. ಮನುಷ್ಯರ ಮತ ನಮ್ಮನ್ನು ಬಹಳಷ್ಟು ಕೊಳಕು ಆತ್ಮರನ್ನಾಗಿ ಮಾಡುತ್ತದೆ. ಒಬ್ಬರು ಇನ್ನೊಬ್ಬರಿಗೆ ನಿಂದನೆಯನ್ನು ಮಾಡುತ್ತಿರುತ್ತಾರೆ. ನಿಂದನೆಯನ್ನು ಮಾಡುವುದೂ ಕೂಡ ಮಾಯೆಯ ಭೂತ ಆಗಿದೆ. ಈ ಜಗತ್ತು ಪತಿತ ಜಗತ್ತಾಗಿದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾವೀಗ ಪತಿತರಿಂದ ಪಾವನರಾಗುತ್ತಿದ್ದೇವೆ. ಪಾವನ ಆತ್ಮರಾಗುತ್ತಿರುವ ನಾವು ಅನ್ಯರ ನಿಂದನೆಯನ್ನು ಮಾಡಿದರೆ ಇದು ಕೂಡ ಬಹಳ ಕೆಟ್ಟ ಗುಣ ಆಗಿದೆ. ನಾನು ಪುನಃ ಎಂದೂ ಇಂತಹ ಕಾರ್ಯವನ್ನು ಮಾಡುವುದಿಲ್ಲ ಎಂದು ನೀವು ನಿಮ್ಮ ಕಿವಿಯನ್ನು ಹಿಡಿದುಕೊಳ್ಳಿ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ. ಒಂದು ವೇಳೆ ಮಕ್ಕಳಲ್ಲಿ ಅಂತಹ ಯಾವುದಾದರೂ ಗುಣವನ್ನು ನೀವು ನೋಡಿದರೆ ಪರಮಾತ್ಮ ತಂದೆಗೆ ನೀವು ರಿಪೋರ್ಟ್ ಅನ್ನು ಮಾಡಬೇಕು. ಯಾರಾದರೂ ಬಹಳಷ್ಟು ಕೆಟ್ಟ ಗುಣವುಳ್ಳವರಾಗಿದ್ದರೆ ಅವರ ಕೆಟ್ಟ ಗುಣವನ್ನು ನೋಡಿದ ನಂತರ ತಂದೆಗೆ ಅವರ ಬಗ್ಗೆ ನೀವು ಸಮಾಚಾರವನ್ನು ತಿಳಿಸಬೇಕು. ಯಾರು ಹೇಗಾದರೂ ಇರಲಿ, ನಿಮಗೆ ಏನು ನಷ್ಟ ಆಗುತ್ತದೆ? ಅನ್ಯರ ಅವಗುಣವನ್ನು ನೋಡಿ ನೀವೇಕೆ ಪರಸ್ಪರ ಒಬ್ಬರು ಇನ್ನೊಬ್ಬರ ಜೊತೆಗೆ ಕುಳಿತು ಅನ್ಯರಿಗೆ ನಿಂದನೆಯನ್ನು ಮಾಡುತ್ತೀರಾ? ಪರಮಾತ್ಮ ತಂದೆ ಎಲ್ಲಾ ಮಾತನ್ನು ಕೇಳಿಸಿಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಈ ಬ್ರಹ್ಮನ ಕಿವಿ ಮತ್ತು ಬ್ರಹ್ಮನ ಕಣ್ಣನ್ನು ಲೋನಾಗಿ ತೆಗೆದುಕೊಂಡಿದ್ದಾರೆ. ಪರಮಾತ್ಮ ತಂದೆ ಬ್ರಹ್ಮನ ಕಣ್ಣಿನ ಮೂಲಕ ಮಕ್ಕಳು ಏನನ್ನು ಮಾಡುತ್ತಿದ್ದಾರೆ ಎಂದು ನೋಡುತ್ತಾರೆ. ಅಂದ ಮೇಲೆ ಈ ಬ್ರಹ್ಮ ತಂದೆ ಕೂಡ ಮಕ್ಕಳು ಏನನ್ನು ಮಾಡುತ್ತಿದ್ದಾರೆ ಎಂದು ತಮ್ಮ ಕಣ್ಣಿನ ಮೂಲಕ ನೋಡುತ್ತಾರೆ. ಕೆಲವು ಮಕ್ಕಳು ಸಂಪೂರ್ಣ ಕಾಯ್ದೆಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಆ ಮಕ್ಕಳ ನಡತೆಯ ಮೂಲಕ, ಅವರಿರುವಂತಹ ವಾತಾವರಣದ ಮೂಲಕ ತಂದೆಗೆ ಗೊತ್ತಾಗುತ್ತದೆ. ಲೌಕಿಕದಲ್ಲಿ ಯಾರಿಗೆ ತಂದೆ ಇರುವುದಿಲ್ಲವೋ ಅವರಿಗೆ ಅನಾಥರು ಎಂದು ಕರೆಯಲಾಗುತ್ತದೆ. ಯಾರು ಅನಾಥರಾಗಿದ್ದಾರೋ ಅವರಿಗೆ ತಮ್ಮ ತಂದೆಯ ಬಗ್ಗೆ ಗೊತ್ತಿರುವುದಿಲ್ಲ. ಅಂದ ಮೇಲೆ ಅವರು ತಮ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ. ಅಂತವರು ಜೀವನದಲ್ಲಿ ಸ್ವಯಂವನ್ನು ಸುಧಾರಣೆ ಮಾಡಿಕೊಳ್ಳುವ ಬದಲು ಸ್ವಯಂ ಇನ್ನೂ ಜಾಸ್ತಿ ಕೆಡುತ್ತಾ ಹೋಗುತ್ತಾರೆ. ಯಾರು ಈ ಜ್ಞಾನ ಮಾರ್ಗದಲ್ಲಿ ಸ್ವಯಂವನ್ನು ಸುಧಾರಣೆ ಮಾಡಿಕೊಳ್ಳುವ ಬದಲು ಇನ್ನೂ ಜಾಸ್ತಿ ಕೆಡುತ್ತಾರೋ ಅಂತವರು ತಮ್ಮ ಪದವಿಯನ್ನು ಕಳೆದುಕೊಳ್ಳುತ್ತಾರೆ. ಶ್ರೀಮತದಂತೆ ಯಾರು ನಡೆಯುವುದಿಲ್ಲವೋ ಅಂತವರಿಗೆ ಅನಾಥರು ಎಂದು ಕರೆಯಲಾಗುತ್ತದೆ. ಮಾತ್ಪಿತಾರ ಶ್ರೀಮತದಂತೆ ನಡೆಯದೇ ಇರುವ ಕಾರಣ ಅವರು ಅನಾಥರಾಗಿದ್ದಾರೆ. ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ಎಂದು ನೀವೆಲ್ಲರೂ ಮಹಿಮೆಯನ್ನು ಮಾಡಿದ್ದೀರಾ. ಅಂದ ಮೇಲೆ ಈಗ ಪರಮಾತ್ಮ ತಂದೆ ನಮಗೆ ತಂದೆ, ತಾಯಿ, ಬಂಧು ಸರ್ವಸ್ವವೂ ಆಗುತ್ತಾರೆ. ಈ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಬಂದು ತಂದೆ, ತಾಯಿ, ಬಂಧು ಬಳಗ ಎಲ್ಲ ಆಗಿದ್ದಾರೆ. ಆದರೆ ಒಂದು ವೇಳೆ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆದಂತಹ ಬ್ರಹ್ಮ ತಂದೆ ಇರದೇ ಇದ್ದರೆ ನಿಮಗೆ ತಾಯಿ ಎಲ್ಲಿಂದ ಸಿಗುತ್ತಿದ್ದರು? ಮಕ್ಕಳಿಗೆ ಇಷ್ಟೂ ಕೂಡ ಬುದ್ಧಿ ಇಲ್ಲ. ಮಾಯೆ ಮಕ್ಕಳ ಬುದ್ಧಿಯನ್ನು ಸಂಪೂರ್ಣ ತಿರುಗಿಸಿ ಬಿಟ್ಟಿದೆ. ಬೇಹದ್ದಿನ ತಂದೆಯ ಆಜ್ಞೆಯನ್ನು ಮಕ್ಕಳು ಸ್ವೀಕಾರ ಮಾಡದೇ ಇದ್ದರೆ ಮಕ್ಕಳು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಅಂತವರಿಗೆ ಸ್ವಲ್ಪ ಕೂಡ ಸದ್ಗತಿ ಸಿಗುವುದಿಲ್ಲ. ಯಾರು ತಂದೆಯ ಆಜ್ಞೆಯನ್ನು ಉಲ್ಲಂಘನೆ ಮಾಡುತ್ತಾರೋ ಅಂತವರು ಎಷ್ಟು ಕೆಟ್ಟ ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಎಂದು ತಂದೆ ನೋಡುತ್ತಿರುತ್ತಾರೆ. ಯಾರು ಕೆಟ್ಟ ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೋ ಅಂತವರು ಎಕ್ಕೆ ಹೂವಾಗಿದ್ದಾರೆ ಎಂದು ತಂದೆ ಹೇಳುತ್ತಾರೆ. ಅಂತವರನ್ನು ಯಾರು ಇಷ್ಟಪಡುವುದಿಲ್ಲ. ಅಂದ ಮೇಲೆ ನೀವೀಗ ಸ್ವಯಂವನ್ನು ಸುಧಾರಣೆ ಮಾಡಿಕೊಳ್ಳಬೇಕು. ನೀವು ಸ್ವಯಂವನ್ನು ಸುಧಾರಣೆ ಮಾಡಿಕೊಳ್ಳದೇ ಇದ್ದರೆ ನಿಮ್ಮ ಪದವಿ ಭ್ರಷ್ಟ ಆಗುತ್ತದೆ. ಜನ್ಮ ಜನ್ಮಾಂತರಕ್ಕೋಸ್ಕರ ನಿಮಗೆ ನಷ್ಟ ಆಗುತ್ತದೆ. ಆದರೆ ಯಾರು ದೇಹಾಭಿಮಾನಕ್ಕೆ ವಶ ಆಗಿದ್ದಾರೋ ಅಂತವರ ಬುದ್ಧಿಯಲ್ಲಿ ಈ ಜ್ಞಾನದ ಮಾತು ಧಾರಣೆ ಆಗುವುದಿಲ್ಲ. ಆತ್ಮ ಅಭಿಮಾನಿಗಳೇ ಪರಮಾತ್ಮ ತಂದೆಯನ್ನು ಪ್ರೀತಿ ಮಾಡಲು ಸಾಧ್ಯ. ಪರಮಾತ್ಮ ತಂದೆಗೆ ಬಲಿಹಾರಿ ಆಗುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ. ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಪರಮಾತ್ಮ ತಂದೆಗೆ ಬಲಿಹಾರಿ ಆಗಲು ಸಾಧ್ಯ ಇಲ್ಲ. ಬಲಿಹಾರಿ ಆಗುವುದು ಅಂದರೆ ಏನು ಅನ್ನುವ ಶಬ್ದದ ಅರ್ಥ ಕೂಡ ಅನೇಕರಿಗೆ ಗೊತ್ತಿಲ್ಲ. ದೊಡ್ಡ ವ್ಯಕ್ತಿಗಳಿಗೆ ಪರಮಾತ್ಮ ತಂದೆಗೆ ಬಲಿಹಾರಿಯಾಗಿ ಎಂದು ಹೇಳಿದರೆ ಅವರಿಗೆ ಹಾರ್ಟ್ ಫೇಲ್ ಆಗಿ ಬಿಡುತ್ತದೆ. ಬಹಳಷ್ಟು ಜನ ಬಂಧನದಿಂದ ಮುಕ್ತ ಆಗಿದ್ದಾರೆ. ಅನೇಕರು ಬಂಧನ ಮುಕ್ತ ಆತ್ಮರಾಗಿದ್ದಾರೆ. ಅವರಿಗೆ ಮಕ್ಕಳು ಮುಂತಾದವರು ಇಲ್ಲ. ಅಂತವರು ಹೇಳುತ್ತಾರೆ, ಪರಮಾತ್ಮ ತಂದೆ ನೀವೇ ನನಗೆ ಸರ್ವಸ್ವ ಆಗಿದ್ದೀರಾ ಎಂದು. ಕೇವಲ ಬಾಯಿಂದ ಈ ರೀತಿ ಹೇಳುತ್ತಾರೆ. ಆದರೆ ಆಂತರ್ಯದಲ್ಲಿ ಸತ್ಯತೆ ಇರುವುದಿಲ್ಲ. ಅಂದರೆ
ಸತ್ಯ ಮನಸ್ಸಿನಿಂದ ಪರಮಾತ್ಮ ತಂದೆ ಸರ್ವಸ್ವ ಆಗಿದ್ದಾರೆ ಎಂದು ಅವರು ಸ್ವೀಕಾರ ಮಾಡಿರುವುದಿಲ್ಲ. ಪರಮಾತ್ಮ ತಂದೆಯ ಸಮ್ಮುಖದಲ್ಲೂ ಅಸತ್ಯವನ್ನು ಹೇಳುತ್ತಾರೆ. ಪರಮಾತ್ಮ ತಂದೆಗೆ ಬಲಿಹಾರಿ ಆದ ನಂತರ ಸ್ವಯಂನ ಸಂಪೂರ್ಣ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ನಾವು ಶ್ರೀಮತದಂತೆ ನಡೆಯಬೇಕು. ಈಗ ಇದು ಅಂತಿಮ ಸಮಯ ಆಗಿದೆ. ಅಂದ ಮೇಲೆ ತಂದೆಯ ಶ್ರೀಮತದಂತೆ ನಡೆಯಬೇಕು. ನಿಮ್ಮ ಬಳಿ ಎಷ್ಟೆಲ್ಲಾ ಆಸ್ತಿ ಇದೆಯೋ ಆ ಆಸ್ತಿಯ ಬಗ್ಗೆ ಇರುವಂತಹ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಅನೇಕರು ಈ ರೀತಿ ಬಂಧನ ಮುಕ್ತ ಸ್ಥಿತಿಯಲ್ಲಿರುವ ಆತ್ಮರಾಗಿದ್ದಾರೆ. ಶಿವ ತಂದೆಯನ್ನು ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ. ಪರಮಾತ್ಮ ತಂದೆಯನ್ನು ದತ್ತು ಮಗನನ್ನಾಗಿ ಮಾಡಿಕೊಂಡಿದ್ದಾರೆ. ಈಗ ಪರಮಾತ್ಮ ತಂದೆ ನಮಗೆ ತಂದೆ, ಶಿಕ್ಷಕ ಮತ್ತು ಸದ್ಗುರು ಆಗಿದ್ದಾರೆ. ನಾವೀಗ ಪರಮಾತ್ಮ ತಂದೆಯನ್ನು ನಮ್ಮವರನ್ನಾಗಿ ಮಾಡಿಕೊಳ್ಳುತ್ತೇವೆ. ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಲು ತಂದೆಯನ್ನು ನಮ್ಮವರನ್ನಾಗಿ ಮಾಡಿಕೊಂಡಿದ್ದೇವೆ. ಯಾರೆಲ್ಲ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದಾರೋ ಅವರು ಅವಶ್ಯವಾಗಿ ನಮ್ಮ ದೈವಿ ಮನೆತನದಲ್ಲಿ ಬರುತ್ತಾರೆ. ಆದರೆ ಆ ದೈವಿ ಮನೆತನದಲ್ಲಿ ಎಷ್ಟೊಂದು ಪದವಿ ಇದೆ. ಸತ್ಯಯುಗದಲ್ಲಿ ಎಷ್ಟೊಂದು ಜನ ದಾಸದಾಸಿಯರಿರುತ್ತಾರೆ. ಒಬ್ಬರು ಇನ್ನೊಬ್ಬರ ಮೇಲೆ ಅಧಿಕಾರವನ್ನು ನಡೆಸುತ್ತಾರೆ. ದಾಸಿಯರಲ್ಲೂ ಕೂಡ ನಂಬರ್ ವಾರಾಗಿ ದಾಸಿಯರಾಗುತ್ತಾರೆ. ರಾಜ್ಯದ ಹೊರಗಡೆ ಇರುವಂತಹ ದಾಸದಾಸಿಯರು ರಾಯಲ್ ವ್ಯಕ್ತಿಗಳ ಮನೆಯ ಒಳಗಡೆ ಬರಲು ಸಾಧ್ಯ ಇಲ್ಲ. ಯಾರು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದಾರೋ ಅವರೇ ಈಗ ಈ ರೀತಿ ದಾಸದಾಸಿಯರಾಗುತ್ತಾರೆ. ಎಂತೆಂತಹ ಮಕ್ಕಳು ಇದ್ದಾರೆ ಅಂದರೆ ಆ ಮಕ್ಕಳಲ್ಲಿ ಒಂದು ಪೈಸೆಯಷ್ಟು ಕೂಡ ಬುದ್ಧಿ ಇಲ್ಲ. ಪರಮಾತ್ಮ ತಂದೆ ಎಂದೂ ಕೂಡ ಮಮ್ಮಾರವರನ್ನು ನೆನಪು ಮಾಡಿ ಎಂದು ಮಕ್ಕಳಿಗೆ ಹೇಳುವುದಿಲ್ಲ. ಅಥವಾ ನನ್ನ ರಥ ಆದಂತಹ ಬ್ರಹ್ಮ ತಂದೆಯನ್ನು ನೆನಪು ಮಾಡಿ ಎಂದು ಶಿವ ತಂದೆ ಎಂದೂ ಹೇಳುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ. ದೇಹದ ಎಲ್ಲಾ ಬಂಧನವನ್ನು ತ್ಯಾಗ ಮಾಡಿ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ದೇಹದ ಎಲ್ಲಾ ಬಂಧನವನ್ನು ಸಮಾಪ್ತಿ ಮಾಡಿಕೊಂಡು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ನೀವು ಒಬ್ಬ ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಿ. ಒಬ್ಬ ತಂದೆಯ ಬಗ್ಗೆ ಪ್ರೀತಿ ಇದ್ದಾಗ ನಿಮ್ಮ ನೌಕೆ ಪಾರಾಗುತ್ತದೆ. ನೀವು ಪರಮಾತ್ಮ ತಂದೆಯ ಆದೇಶದಂತೆ ನಡೆಯಿರಿ. ಮೋಹಾಜಿತ್ ರಾಜನ ಕತೆ ಕೂಡ ಇದೆ ತಾನೆ. ಮೊದಲನೇ ನಂಬರ್ನಲ್ಲಿ ಮಕ್ಕಳೇ ತಂದೆಯ ಆಸ್ತಿಗೆ ಮಾಲೀಕರಾಗುತ್ತಾರೆ. ಪತ್ನಿ ಪತಿಗೆ ಹಾಫ್ ಪಾರ್ಟ್ನರ್ ಆಗಿರುತ್ತಾರೆ. ಪತ್ನಿ ಅರ್ಧಾಂಗಿ ಆಗಿರುತ್ತಾರೆ. ಮಕ್ಕಳಿಗೆ ತಂದೆಯ ಆಸ್ತಿಯ ಮೇಲೆ ಸಂಪೂರ್ಣ ಅಧಿಕಾರ ಇರುತ್ತದೆ. ಮಗ ತಂದೆಯ ಆಸ್ತಿಗೆ ಸಂಪೂರ್ಣ ಮಾಲೀಕ ಆಗುತ್ತಾನೆ. ಅಂದ ಮೇಲೆ ನಿಮ್ಮ ಬುದ್ಧಿಯೋಗ ಹೊಸ ಜಗತ್ತಿನ ಜೊತೆಗೆ ಜೋಡಣೆ ಆಗಿದೆ. ನೀವೀಗ ಪರಮಾತ್ಮ ತಂದೆಯನ್ನು ನಿಮ್ಮ ಸಂಪೂರ್ಣ ಆಸ್ತಿಗೆ ಮಾಲೀಕನನ್ನಾಗಿ ಮಾಡಿದರೆ ನಂತರ ಪರಮಾತ್ಮ ತಂದೆ ನಿಮಗೆ ಸರ್ವಸ್ವವನ್ನೂ ಕೂಡ ನೀಡುತ್ತಾರೆ. ಇಲ್ಲಿ ಕೊಡುವ ಮತ್ತು ತೆಗೆದುಕೊಳ್ಳುವ ಮಾತಿಲ್ಲ. ಇದು ಬುದ್ಧಿಯ ಮೂಲಕ ಅರ್ಥ ಮಾಡಿಕೊಳ್ಳುವಂತಹ ಮಾತಾಗಿದೆ. ಬಲೆ ನೀವು ಈ ಜ್ಞಾನವನ್ನು ಕೇಳುತ್ತೀರಾ, ಆದರೆ ಇನ್ನೊಂದು ದಿನ ಜ್ಞಾನದ ಎಲ್ಲಾ ಮಾತನ್ನು ಮರೆತು ಬಿಡುತ್ತೀರಾ. ಈ ದಿನ ಜ್ಞಾನವನ್ನು ಕೇಳುತ್ತೀರಾ, ನಾಳೆ ಪುನಃ ಸಂಪೂರ್ಣ ಜ್ಞಾನದ ಮಾತು ಮರೆತು ಹೋಗುತ್ತದೆ. ಅನ್ಯರಿಗೆ ಜ್ಞಾನವನ್ನು ತಿಳಿಸಿದಾಗ ಮಾತ್ರ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇರುತ್ತದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಇದು ಬಹಳಷ್ಟು ಸಹಜ ಮಾತಾಗಿದೆ. ನೀವು ಸದಾ ಬಾಯಿಂದ ಜ್ಞಾನವನ್ನು ಹೇಳುತ್ತಿರಬೇಕು. ಅಂದರೆ ಬುದ್ಧಿಯ ಮೂಲಕ ಜ್ಞಾನದ ಮಂಥನವನ್ನು ಮಾಡಬೇಕು. ಗುರಿ ಉದ್ದೇಶದ ಬಗ್ಗೆ ಎಲ್ಲರಿಗೂ ತಿಳಿಸುತ್ತಿರಬೇಕು. ವಿಶಾಲ ಬುದ್ಧಿ ಉಳ್ಳಂತವರು ತಕ್ಷಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಅಂತ್ಯದಲ್ಲಿ ನಿಮ್ಮ ಈ ಎಲ್ಲಾ ಚಿತ್ರಗಳು ಕೆಲಸಕ್ಕೆ ಬರುತ್ತದೆ. ಈ ಚಿತ್ರದಲ್ಲಿ ಸಂಪೂರ್ಣ ಜ್ಞಾನ ಇದೆ. ಲಕ್ಷ್ಮೀ ನಾರಾಯಣರಿಗೂ ಮತ್ತು ರಾಧಾಕೃಷ್ಣರಿಗೂ ಪರಸ್ಪರ ಏನು ಸಂಬಂಧ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಲಕ್ಷ್ಮೀ ನಾರಾಯಣರು ಮೊದಲು ರಾಜಕುಮಾರ ರಾಜಕುಮಾರಿ ಆಗಿರುತ್ತಾರೆ. ಬಡವರೇ ನಂತರ ರಾಜಕುಮಾರರಾಗುತ್ತಾರೆ. ಬಡವರಿಂದ ರಾಜಕುಮಾರರಾಗುತ್ತಾರೆ. ಬಡವರಿಂದ ರಾಜ ಎಂದು ಕರೆಯುವುದಿಲ್ಲ. ನಂತರ ರಾಜರಾಗುತ್ತಾರೆ. ಮೊದಲು ರಾಜಕುಮಾರರಾಗುತ್ತಾರೆ. ರಾಜಕುಮಾರರೇ ನಂತರ ರಾಜರಾಗುತ್ತಾರೆ. ಇದು ಬಹಳಷ್ಟು ಸಹಜ ಮಾತಾಗಿದೆ. ಆದರೆ ಮಾಯೆ ಕೆಲವರನ್ನು ಹೇಗೆ ಹಿಡಿದುಕೊಳ್ಳುತ್ತದೆ ಅಂದರೆ ಮಾಯೆ ಕೆಲವು ಮಕ್ಕಳನ್ನು ಹಿಡಿದುಕೊಂಡು ಆ ಮಕ್ಕಳ ಮೂಲಕ ಅನ್ಯರ ನಿಂದನೆಯನ್ನು ಮಾಡಿಸುತ್ತದೆ. ಅನೇಕರಿಗೆ ಅನ್ಯರಿಗೆ ನಿಂದನೆಯನ್ನು ಮಾಡುವಂತಹ, ಅನ್ಯರಿಗೆ ಬೈಯುವಂತಹ ಅಭ್ಯಾಸ ಆಗಿಬಿಟ್ಟಿದೆ. ಅಂತವರಿಗೆ ಬೇರೆ ಯಾವ ಕೆಲಸವೂ ಇರುವುದಿಲ್ಲ. ಯಾರು ಅನ್ಯರ ನಿಂದನೆಯನ್ನು ಮಾಡುತ್ತಿರುತ್ತಾರೋ ಅವರಿಗೆ ಅನ್ಯರ ನಿಂದನೆಯನ್ನು ಮಾಡುವುದನ್ನು ಬಿಟ್ಟು ಬೇರೆ ಯಾವ ಕೆಲಸವೂ ಇರುವುದಿಲ್ಲ. ಅವರು ಎಂದೂ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ. ಮೊದಲನೇ ನಂಬರ್ನಲ್ಲಿ ಮಕ್ಕಳೇ ತಂದೆಯ ಆಸ್ತಿಗೆ ಮಾಲೀಕರಾಗುತ್ತಾರೆ. ಪತ್ನಿ ಪತಿಗೆ ಹಾಫ್ ಪಾರ್ಟ್ನರ್ ಆಗಿರುತ್ತಾರೆ. ಪತ್ನಿ ಅರ್ಧಾಂಗಿ ಆಗಿರುತ್ತಾರೆ. ಮಕ್ಕಳಿಗೆ ತಂದೆಯ ಆಸ್ತಿಯ ಮೇಲೆ ಸಂಪೂರ್ಣ ಅಧಿಕಾರ ಇರುತ್ತದೆ. ಮಗ ತಂದೆಯ ಆಸ್ತಿಗೆ ಸಂಪೂರ್ಣ ಮಾಲೀಕ ಆಗುತ್ತಾನೆ. ಅಂದ ಮೇಲೆ ನಿಮ್ಮ ಬುದ್ಧಿಯೋಗ ಹೊಸ ಜಗತ್ತಿನ ಜೊತೆಗೆ ಜೋಡಣೆ ಆಗಿದೆ. ನೀವೀಗ ಪರಮಾತ್ಮ ತಂದೆಯನ್ನು ನಿಮ್ಮ ಸಂಪೂರ್ಣ ಆಸ್ತಿಗೆ ಮಾಲೀಕನನ್ನಾಗಿ ಮಾಡಿದರೆ
ನಂತರ ಪರಮಾತ್ಮ ತಂದೆ ನಿಮಗೆ ಸರ್ವಸ್ವವನ್ನೂ ಕೂಡ ನೀಡುತ್ತಾರೆ. ಇಲ್ಲಿ ಕೊಡುವ ಮತ್ತು ತೆಗೆದುಕೊಳ್ಳುವ ಮಾತಿಲ್ಲ. ಇದು ಬುದ್ಧಿಯ ಮೂಲಕ ಅರ್ಥ ಮಾಡಿಕೊಳ್ಳುವಂತಹ ಮಾತಾಗಿದೆ. ಬಲೆ ನೀವು ಈ ಜ್ಞಾನವನ್ನು ಕೇಳುತ್ತೀರಾ, ಆದರೆ ಇನ್ನೊಂದು ದಿನ ಜ್ಞಾನದ ಎಲ್ಲಾ ಮಾತನ್ನು ಮರೆತು ಬಿಡುತ್ತೀರಾ. ಈ ದಿನ ಜ್ಞಾನವನ್ನು ಕೇಳುತ್ತೀರಾ, ನಾಳೆ ಪುನಃ ಸಂಪೂರ್ಣ ಜ್ಞಾನದ ಮಾತು ಮರೆತು ಹೋಗುತ್ತದೆ. ಅನ್ಯರಿಗೆ ಜ್ಞಾನವನ್ನು ತಿಳಿಸಿದಾಗ ಮಾತ್ರ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇರುತ್ತದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ. ಇದು ಬಹಳಷ್ಟು ಸಹಜ ಮಾತಾಗಿದೆ. ನೀವು ಸದಾ ಬಾಯಿಂದ ಜ್ಞಾನವನ್ನು ಹೇಳುತ್ತಿರಬೇಕು, ಅಂದರೆ ಬುದ್ಧಿಯ ಮೂಲಕ ಜ್ಞಾನದ ಮಂಥನವನ್ನು ಮಾಡಬೇಕು. ಗುರಿ ಉದ್ದೇಶದ ಬಗ್ಗೆ ಎಲ್ಲರಿಗೂ ತಿಳಿಸುತ್ತಿರಬೇಕು. ವಿಶಾಲ ಬುದ್ಧಿ ಉಳ್ಳಂತವರು ತಕ್ಷಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಅಂತ್ಯದಲ್ಲಿ ನಿಮ್ಮ ಈ ಎಲ್ಲಾ ಚಿತ್ರಗಳು ಕೆಲಸಕ್ಕೆ ಬರುತ್ತದೆ. ಈ ಚಿತ್ರದಲ್ಲಿ ಸಂಪೂರ್ಣ ಜ್ಞಾನ ಇದೆ. ಲಕ್ಷ್ಮೀ ನಾರಾಯಣರಿಗೂ ಮತ್ತು ರಾಧಾಕೃಷ್ಣರಿಗೂ ಪರಸ್ಪರ ಏನು ಸಂಬಂಧ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಲಕ್ಷ್ಮೀ ನಾರಾಯಣರು ಮೊದಲು ರಾಜಕುಮಾರ ರಾಜಕುಮಾರಿ ಆಗಿರುತ್ತಾರೆ. ಬಡವರೇ ನಂತರ ರಾಜಕುಮಾರರಾಗುತ್ತಾರೆ. ಬಡವರಿಂದ ರಾಜಕುಮಾರರಾಗುತ್ತಾರೆ. ಬಡವರಿಂದ ರಾಜ ಎಂದು ಕರೆಯುವುದಿಲ್ಲ, ನಂತರ ರಾಜರಾಗುತ್ತಾರೆ. ಮೊದಲು ರಾಜಕುಮಾರರಾಗುತ್ತಾರೆ, ರಾಜಕುಮಾರರೇ ನಂತರ ರಾಜರಾಗುತ್ತಾರೆ. ಇದು ಬಹಳಷ್ಟು ಸಹಜ ಮಾತಾಗಿದೆ. ಆದರೆ ಮಾಯೆ ಕೆಲವರನ್ನು ಹೇಗೆ ಹಿಡಿದುಕೊಳ್ಳುತ್ತದೆ ಅಂದರೆ, ಮಾಯೆ ಕೆಲವು ಮಕ್ಕಳನ್ನು ಹಿಡಿದುಕೊಂಡು ಆ ಮಕ್ಕಳ ಮೂಲಕ ಅನ್ಯರ ನಿಂದನೆಯನ್ನು ಮಾಡಿಸುತ್ತದೆ. ಅನೇಕರಿಗೆ ಅನ್ಯರಿಗೆ ನಿಂದನೆಯನ್ನು ಮಾಡುವಂತಹ, ಅನ್ಯರಿಗೆ ಬೈಯುವಂತಹ ಅಭ್ಯಾಸ ಆಗಿಬಿಟ್ಟಿದೆ. ಅಂತವರಿಗೆ ಬೇರೆ ಯಾವ ಕೆಲಸವೂ ಇರುವುದಿಲ್ಲ. ಯಾರು ಅನ್ಯರ ನಿಂದನೆಯನ್ನು ಮಾಡುತ್ತಿರುತ್ತಾರೋ ಅವರಿಗೆ ಅನ್ಯರ ನಿಂದನೆಯನ್ನು ಮಾಡುವುದನ್ನು ಬಿಟ್ಟು ಬೇರೆ ಯಾವ ಕೆಲಸವೂ ಇರುವುದಿಲ್ಲ. ಅವರು ಎಂದೂ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ. ಒಬ್ಬರು ಇನ್ನೊಬ್ಬರನ್ನು ನಿಂದನೆ ಮಾಡುವಂತಹ ಕಾರ್ಯದಲ್ಲೇ ತೊಡಗಿರುತ್ತಾರೆ, ಒಬ್ಬರು ಇನ್ನೊಬ್ಬರ ನಿಂದನೆಯ ಕಾರ್ಯದಲ್ಲೇ ತೊಡಗಿರುತ್ತಾರೆ. ಇದು ಮಾಯೆಯ ಪಾಠ ಆಗಿದೆ. ಪರಮಾತ್ಮ ತಂದೆಯ ಪಾಠ ಸಂಪೂರ್ಣ ಸರಿಯಾದ ಪಾಠ ಆಗಿದೆ. ಅಂತ್ಯದಲ್ಲಿ ಸನ್ಯಾಸಿಗಳು ಕೂಡ ಜಾಗೃತರಾಗುತ್ತಾರೆ. ಅವರು ಹೇಳುತ್ತಾರೆ, ಸಂಪೂರ್ಣ ಜ್ಞಾನ ಈ ಬ್ರಹ್ಮ ಕುಮಾರಿಯರ ಬಳಿ ಇದೆ ಎಂದು ಅಂತ್ಯದಲ್ಲಿ ಸನ್ಯಾಸಿಗಳು ಹೇಳುತ್ತಾರೆ. ಪ್ರಜಾಪಿತ ಬ್ರಹ್ಮನಿಗೆ ನಾವೆಲ್ಲರೂ ಮಕ್ಕಳಾಗಿದ್ದೇವೆ. ಬ್ರಹ್ಮನ ಮಕ್ಕಳಾದ ನಮ್ಮ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ವಿಚಾರ ನಡೆಯಬಾರದು. ಅನೇಕರ ಮನಸ್ಸಿನಲ್ಲಿ ಈಗಲೂ ಕೂಡ ಕೆಟ್ಟ ವಿಚಾರ ಬರುತ್ತಿರುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಕೆಟ್ಟ ವಿಚಾರ ನಡೆಯುತ್ತಿದ್ದರೆ ನೀವು ಕಠಿಣ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಪರಮಾತ್ಮ ತಂದೆ ಬಹಳಷ್ಟು ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಪರಮಾತ್ಮ ತಂದೆ ಬಹಳಷ್ಟು ಜ್ಞಾನದ ಶಿಕ್ಷಣವನ್ನು ನೀಡಿದ ನಂತರವೂ ಒಂದು ವೇಳೆ ನಮ್ಮ ನಡತೆ ಅಸುರಿ ನಡತೆಯಾಗಿದ್ದರೆ, ನಮ್ಮಲ್ಲಿ ಯಾವುದಾದರೂ ಕೆಟ್ಟ ಗುಣ ಇದ್ದರೆ ನಾವು ಈ ಜ್ಞಾನ ಮಾರ್ಗದಲ್ಲಿ ಉಳಿದುಕೊಳ್ಳಲು ಸಾಧ್ಯ ಇಲ್ಲ. ಮಕ್ಕಳಿಗೆ ಸ್ವಲ್ಪ ಶಿಕ್ಷೆಯನ್ನು ಕೂಡ ಕೊಡಬೇಕಾಗುತ್ತದೆ. ನೀವು ಇನ್ನೂ ಯೋಗ್ಯರಾಗಿಲ್ಲ. ನೀವು ಯೋಗ್ಯರಾಗದೇ ಇರುವ ಕಾರಣ ತಂದೆಗೆ ಮೋಸವನ್ನು ಮಾಡುತ್ತೀರಾ. ನೀವು ತಂದೆಗೆ ಮೋಸವನ್ನು ಮಾಡಿದರೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ. ಯಾರು ತಂದೆಯನ್ನು ನೆನಪು ಮಾಡುವುದಿಲ್ಲವೋ ಅಂತವರು ತಮ್ಮ ಸಂಪೂರ್ಣ ಶ್ರೇಷ್ಠ ಸ್ಥಿತಿಯಿಂದ ಕೆಳಗಡೆ ಬಿದ್ದು ಬಿಡುತ್ತಾರೆ. ಸ್ಥಿತಿಯಿಂದ ಕೆಳಗಡೆ ಬೀಳುವುದು ಕೂಡ ಒಂದು ಶಿಕ್ಷೆಯಾಗಿದೆ. ಶ್ರೀಮತದಂತೆ ನಡೆಯದೇ ಇರುವ ಕಾರಣ ನೀವು ಪದವಿಯನ್ನು ಭ್ರಷ್ಟ ಮಾಡಿಕೊಳ್ಳುತ್ತೀರಾ. ಪರಮಾತ್ಮ ತಂದೆಯ ಆದೇಶದಂತೆ ನಡೆಯದೇ ಇದ್ದಾಗ ಅನ್ಯ ಭೂತಗಳು ನಿಮ್ಮಲ್ಲಿ ಪ್ರವೇಶವನ್ನು ಮಾಡುತ್ತದೆ. ಬ್ರಹ್ಮ ತಂದೆಯ ಮನಸ್ಸಿನಲ್ಲಿ ಕೆಲವೊಮ್ಮೆ ವಿಚಾರ ನಡೆಯುತ್ತಿರುತ್ತದೆ. ಬಹಳ ಕಠೋರವಾದ ಶಿಕ್ಷೆಯನ್ನು ನೀಡಲು ಈಗಲೇ ಪ್ರಾರಂಭ ಮಾಡಿ ಬಿಡಬಾರದು ಎಂದು. ಏಕೆಂದರೆ ಅನೇಕ ರೂಪದಲ್ಲಿ ಶಿಕ್ಷೆ ಪ್ರಾಪ್ತಿಯಾಗುತ್ತದೆ. ಬಹಳಷ್ಟು ಗುಪ್ತ ರೂಪದಲ್ಲಿ ಮಕ್ಕಳಿಗೆ ಶಿಕ್ಷೆ ಸಿಗುತ್ತಿರುತ್ತದೆ. ಕೆಲವೊಮ್ಮೆ ಅಂತಹ ಯಾವುದೇ ತೊಂದರೆಯ ಅನುಭವ ನಮಗೆ ಆಗಬಾರದು. ಅಂದರೆ ಅಂತಹ ಯಾವ ನೋವು ಕೂಡ ನಮ್ಮ ಜೀವನದಲ್ಲಿ ಬರಬಾರದು. ಅನೇಕರು ಕೆಳಗಡೆ ಬೀಳುತ್ತಾರೆ, ಶಿಕ್ಷೆಯನ್ನು ಅನುಭವ ಮಾಡುತ್ತಾರೆ. ಪರಮಾತ್ಮ ತಂದೆ ಸೂಚನೆಯ ಮೂಲಕ ಎಲ್ಲಾ ಮಾತನ್ನು ತಿಳಿಸುತ್ತಿರುತ್ತಾರೆ. ನೀವೀಗ ನಿಮ್ಮ ಅದೃಷ್ಟಕ್ಕೆ ಬಹಳಷ್ಟು ಅಡ್ಡ ರೇಖೆಯನ್ನು ಬರೆದುಕೊಳ್ಳುತ್ತೀರಾ. ಆದ್ದರಿಂದ ಪರಮಾತ್ಮ ತಂದೆ ಮಕ್ಕಳಿಗೆ ಎಚ್ಚರಿಕೆಯನ್ನು ನೀಡುತ್ತಿರುತ್ತಾರೆ. ಈಗ ಇದು ತಪ್ಪನ್ನು ಮಾಡುವ ಸಮಯ ಅಲ್ಲ. ಸ್ವಯಂವನ್ನು ಸುಧಾರಣೆ ಮಾಡಿಕೊಳ್ಳಿ. ಯಾವಾಗ ಬೇಕಾದರೂ ನಿಮ್ಮ ಜೀವನದ ಅಂತಿಮ ಕ್ಷಣ ಬರಬಹುದು. ಅಂತಿಮ ಗಳಿಗೆ ಬರಲು ಜಾಸ್ತಿ ಸಮಯ ಏನೂ ಇಲ್ಲ. ಅಂತಿಮ ಗಳಿಗೆ ಬರಲು ಇನ್ನು ಬಹಳ ಸಮಯ ಉಳಿದಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಎಂದು ಕಾಯ್ದೆಗೆ ವಿರುದ್ಧವಾಗಿ ನಡೆದುಕೊಳ್ಳಬಾರದು. ಶ್ರೀಮತಕ್ಕೆ ವಿರುದ್ಧವಾದ ನಡತೆ ಉಳ್ಳವರು ಎಂದೂ ಆಗಬಾರದು. ಸ್ವಯಂವನ್ನು ಸ್ವಯಂ ಸುಧಾರಣೆ ಮಾಡಿಕೊಳ್ಳಬೇಕು. ಚೀಚಿ ಕೊಳಕು ಮನುಷ್ಯರಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಯಾರು ಬಂಧನ ಮುಕ್ತರಾಗಿದ್ದಾರೋ ಅವರು ಪರಮಾತ್ಮ ತಂದೆ
ಸಂಪೂರ್ಣ ಬಲಿಹಾರಿ ಆಗಬೇಕು. ತಮ್ಮ ಬಳಿ ಏನೆಲ್ಲ ಇದೆಯೋ ಆ ಎಲ್ಲಾ ವಸ್ತುವಿನ ಬಗ್ಗೆ ಇರುವಂತಹ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು. ಎಂದು ಯಾರ ನಿಂದನೆಯನ್ನು ಮಾಡಬಾರದು ಅಥವಾ ಪರಚಿಂತನೆಯನ್ನು ಮಾಡಬಾರದು. ಕೊಳಕು ವ್ಯರ್ಥ ವಿಚಾರದಿಂದ ಸ್ವಯಂವನ್ನು ಮುಕ್ತ ಮಾಡಿಕೊಳ್ಳಬೇಕು. ಇಂದಿನ ವರದಾನ ಆಗಿದೆ. ಸಮರ್ಥ ಸ್ಥಿತಿಯ ಸ್ವಿಚ್ ಅನ್ನು ಆನ್ ಮಾಡಿ ವ್ಯರ್ಥದ ಅಂಧಕಾರವನ್ನು ಸಮಾಪ್ತಿ ಮಾಡಿಕೊಳ್ಳುವಂತಹ ಅವ್ಯಕ್ತ ಸೂಕ್ಷ್ಮ ದೇವತೆಗಳಾಗಿ. ಹೇಗೆ ಸ್ಥೂಲ ಲೈಟ್ ನ ಸ್ವಿಚ್ ಅನ್ನು ಆನ್ ಮಾಡಿದ ತಕ್ಷಣ ಅಂಧಕಾರ ಸಮಾಪ್ತಿಯಾಗುತ್ತದೆ, ಅದೇ ರೀತಿ ಸಮರ್ಥ ಸ್ಥಿತಿ ಅನ್ನುವುದು ಕೂಡ ಸ್ವಿಚ್ ಆಗಿದೆ. ಈ ಸ್ವಿಚ್ ಅನ್ನು ಆನ್ ಮಾಡಿ, ಆಗ ವ್ಯರ್ಥದ ಅಂಧಕಾರ ಸಮಾಪ್ತಿಯಾಗುತ್ತದೆ. ಒಂದೊಂದು ವ್ಯರ್ಥ ಸಂಕಲ್ಪವನ್ನು ಸಮಾಪ್ತಿ ಮಾಡಲು ಹೋದರೆ ಎಷ್ಟೊಂದು ಪರಿಶ್ರಮವನ್ನು ಪಡಬೇಕಾಗುತ್ತದೆ. ಯಾವಾಗ ನೀವು ಸಮರ್ಥ ಸ್ಥಿತಿ ಅನ್ನುವ ಸ್ವಿಚ್ ಅನ್ನು ಆನ್ ಮಾಡುತ್ತೀರೋ ಆಗ ಒಂದೊಂದು ವ್ಯರ್ಥ ಸಂಕಲ್ಪವನ್ನು ಸಮಾಪ್ತಿ ಮಾಡಿಕೊಳ್ಳುವ ಪರಿಶ್ರಮದಿಂದ ಮುಕ್ತ ಆಗುತ್ತೀರಾ. ಯಾವಾಗ ಸ್ಥಿತಿ ಸಮರ್ಥ ಆಗಿರುತ್ತದೆಯೋ ಆಗ ಮಹಾದಾನಿ ಮತ್ತು ವರದಾನಿ ಆಗುತ್ತೀರಾ. ಏಕೆಂದರೆ ದಾತ ಅನ್ನುವ ಶಬ್ದದ ಅರ್ಥವೇ ಆಗಿದೆ ಸಮರ್ಥರಾಗಿ ಇರುವುದು. ಸಮರ್ಥರೇ ಅನ್ಯರಿಗೆ ಎಲ್ಲವನ್ನೂ ನೀಡಲು ಸಾಧ್ಯ. ಎಲ್ಲಿ ಸಮರ್ಥತೆ ಇದೆಯೋ ಅಲ್ಲಿ ವ್ಯರ್ಥ ಸಮಾಪ್ತಿಯಾಗಿ ಬಿಡುತ್ತದೆ. ಅಂದ ಮೇಲೆ ಇದೇ ಅವ್ಯಕ್ತ ಸೂಕ್ಷ್ಮ ದೇವತೆಗಳ ಶ್ರೇಷ್ಠ ಕಾರ್ಯ ಆಗಿದೆ. ಇಂದಿನ ಶ್ಲೋಗನ್ ಆಗಿದೆ, ಸತ್ಯತೆಯ ಆಧಾರದಿಂದ ಸರ್ವ ಆತ್ಮರ ಮನಸ್ಸಿನ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತವರೇ ಭಾಗ್ಯಶಾಲಿ ಆತ್ಮ ಆಗಿದ್ದಾರೆ. ನಾವೀಗ ಭಾಗ್ಯ